ಮೋಡಾ ಕೇಸ್ನಲ್ಲಿ ಸಿಎಂ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಮುಂದಾಗಬೇಕು, ತನಿಖೆಯನ್ನು ಎದುರಿಸಬೇಕು ಅನ್ನುವಂಥದ್ದು ಬಿಜೆಪಿಯವರ ಆಗ್ರಹ. ಆದರೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರು ಏಕಾಏಕಿ ಮುಗಿ ಬೀಳ್ತಾನೆ ಇದ್ದಾರೆ. ವಿಜೇಂದ್ರ ವಿರುದ್ಧವೂ ಕೂಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ಭಂಡತನ ಬಿಟ್ಟು ರಾಜೀನಾಮೆ ಎಂದು ಒತ್ತಡ. ಮೂಡ ಹಗರಣದಲ್ಲಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ ಬಳಿಕವೂ ಬಿಜೆಪಿ ಮಾತ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಸತೀಶ್ ಜಾರಕಿಹೊಳಿ ಭೇಟಿ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ತನಿಖೆಗೆ ಅವಕಾಶ ಕೊಡಬೇಕು, ಬಂಡತನ ಶೋಭೆ ತರಲ್ಲ ಅಂದಿದ್ದಾರೆ. ಮೂಡ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. ವಿಜೇಂದ್ರ ಮಾತಿಗೆ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟು ಕೊಟ್ಟಿದ್ದು, ವಿಜೇಂದ್ರ ಅನಾವಶ್ಯಕ ಹೇಳಿಕೆ ಕೊಡ್ತಿದ್ದಾರೆ. ರಾಜ್ಯದ ಜನ ಇವತ್ತು ಕೇಳ್ತಿದ್ದಾರೆ, ವಿಜೇಂದ್ರ ಅವರೇ ನಿಮ್ಮ ರಾಜೀನಾಮೆ ಯಾವಾಗ? ವಿಜಯಪುರ ಭಾಗದವರೇ ಕೇಳ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ನಿಮ್ಮ ಮೇಲೇನೆ ನಿಮ್ಮ ಪಕ್ಷದವರೇ ಗುರುತರವಾದಂಥ ಆರೋಪ ಮಾಡಿ ನಿಮಗೆ ರಾಜೀನಾಮೆ ಕೊಡಿ, ನಿಮಗೆ ಕಿತ್ತಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಿರ್ತಕ್ಕಂಥದ್ದು ಜಗಜ್ಜಾಹಿರವಾಗಿದೆ. ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ, ನಿಮ್ಮ ಕುರ್ಸಿ ಅಲುಗಾಡ್ತಿದೆ, ಈ ಕುರ್ಸಿ ಹೇಗೆ ಉಳಿಸ್ಕೊಳ್ಬೇಕು ಅಂತೇಳಿ ಹೇಳಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ 136 ಶಾಸಕರ ಬೆಂಬಲ ಇರುವಂಥ ಜನಪರ ಜೀವಪರ ಆಡಳಿತ ಕೊಡ್ತಕ್ಕಿರ್ತಕ್ಕಂಥ ಸಾಮಾನ್ಯ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಎನ್ನುವ ವಿಜೇಂದ್ರ ಮಾತಿಗೆ ಕೆಂಡ ಕಾರಿದ್ದಾರೆ. ವಿಜೇಂದ್ರ ಕಾಂಗ್ರೆಸ್ ಹೈಕಮಾಂಡ, ಕಾಂಗ್ರೆಸ್ ಪಕ್ಷದ ವಿಚಾರ ಹೇಳೋಕೆ ವಿಜೇಂದ್ರ ಯಾರು ಎಂದು ವಾಗ್ದಾಳಿ ಮಾಡಿದ್ದಾರೆ. ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ? ನಮ್ಮ ಪಕ್ಷದ ವಿಚಾರ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ? ಸಿಎಂ ಬದಲಾವಣೆ ಇಲ್ಲ, 100% ಇಲ್ಲ, 100% ಇಲ್ಲ ಸರ್. ಅವ್ರು ಹೇಳ್ತವ್ರೆ, ಅವ್ರು ಯಾರು ಹೇಳಕ್ಕೆ? ಯಾರು ಅವರು? ಹೂ ಇಸ್ ವಿಜೇಂದ್ರ? ಸರ್ಕಾರ ಬೀಳತ್ತೆ ಅನ್ನೋ ವಿರೋಧ ಪಕ್ಷಗಳ ಮಾತಿಗೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಕೌಂಟರ್ ಮಾಡಿದ್ದು, ಜೆಎಚ್ ಪಟೇಲ್ರು ಹೇಳಿದ್ರು ಅಂತ ಹೇಳಿ ಬಿಜೆಪಿ ನಾಯಕರನ್ನ ನಾಯಿಗೆ ಹೋಲಿಸಿದ್ದಾರೆ. ಜೆಎಚ್ ಪಟೇಲ್ರು ಹಿಂಗೆ ಅವಾಗೆಲ್ಲ ಕಾಂಗ್ರೆಸ್ನವರು ಅವಾಗ ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರ ಬೀಳ್ತದೆ ಅಂತಿದ್ರು. ಆವಾಗ ಜೆಎಚ್ ಪಟೇಲ್ರು ವಿಧಾನಸೌಧದಲ್ಲಿ ಒಂದು ಸ್ಟೋರಿ ಹೇಳಿದ್ರು, ಗೂಳಿ ಒಂಟಿ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆ ನಾಯಿಗಳು ಬೂಳ್ಕೊಂಡು ಹೋಗ್ತಾ ಇದ್ವು ಅಂತ, ಅದೇನೋ ಬೀಳ್ತದೆ ಅಂತ. ಅದು ಬೀಳಲಿಲ್ಲ, ನಾಯಿಗಳಿಗೇನು ಸಿಗಲಿಲ್ಲ. ಹಂಗೆ ಪಾಪ ಬಿಜೆಪಿಯವರ ಆಸೆ ಬೀಳ್ತದೆ ಅಂತ ಕನಸು ಕಾಣಲಿ ಬಿಡಿ, ಕನಸು ಕಾಣೋದು ತಪ್ಪೇನಿಲ್ಲ. ಬಿಜೆಪಿ ಮಾತ್ರ ರಾಜೀನಾಮೆ ಕೊಡಬೇಕು ಅನ್ನುವ ಆಗ್ರಹ ಮಾಡ್ತಾನೇ ಇದೆ. ದಸರಾ ಬಳಿಕ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಲ್ಲೂ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಿವೆ. ಈ ನಡುವೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸಪೋರ್ಟ್ ಮಾಡುವ ಮೂಲಕ ನೈತಿಕ ಬೆಂಬಲ ಕೊಡ್ತಿದೆ. ಮುಂದೇನಾಗತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.